ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನಲ್ನ ಇದೇ ಮೊದಲು ನೋಡ್ತಿದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಿದ್ದೀರಾ ಆದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ನಿಮ್ಮ ದಾರಿಯನ್ನು ನೀವೇ ಮಾಡಿಕೊಳ್ಳಿ, ಏಕೆಂದರೆ ನಾವು ಒಬ್ಬಂಟಿಯಾಗಿ ಹುಟ್ಟಿದ್ದೇವೆ ಮತ್ತು ಒಬ್ಬಂಟಿಯಾಗಿ ಸಾಯುತ್ತೇವೆ. ಆದ್ದರಿಂದ ನಮ್ಮನ್ನು ಹೊರತುಪಡಿಸಿ ಬೇರೆ ಯಾರೂ ನಮ್ಮ ಭವಿಷ್ಯವನ್ನು ನಿರ್ಧರಿಸಲು ಸಾಧ್ಯವಿಲ್ಲ. ನಿಮ್ಮ ಗುರಿಯನ್ನು ನೀವು ಪ್ರಾರಂಭಿಸುವವರೆಗೂ ನಿಮ್ಮ ಗುರಿಯನ್ನು ಸಾಧಿಸಲು ನೀವು ಏನು ಮಾಡಬೇಕೆಂದು ನಿಮಗೆ ತಿಳಿದಿರುವುದಿಲ್ಲ. ಆರಂಭದಲ್ಲಿ ಮನಸ್ಸನ್ನು ಕೊಲ್ಲುವ ಮೂಲಕ ಕೆಲಸ ಮಾಡಿ, ಕ್ರಮೇಣ ಆ ಕೆಲಸ ಮನಸ್ಸಿನ ಅಭ್ಯಾಸವಾಗುತ್ತದೆ. ಮನಸ್ಸು ಈ ರೀತಿ ಕೆಲಸ ಮಾಡುತ್ತದೆ. ಜೀವನದಲ್ಲಿ ಎರಡು ವಿಷಯಗಳನ್ನು ಎಣಿಸುವುದನ್ನು ನಿಲ್ಲಿಸಿ: ನಿಮ್ಮ ಸ್ವಂತ ದುಃಖ ಮತ್ತು ಇತರರ ಸಂತೋಷ. ಜೀವನ ಸುಲಭವಾಗುತ್ತದೆ. ಸುಖ ದುಃಖಗಳು ತಾನಾಗಿಯೇ ಬರುವುದಿಲ್ಲ, ಅವು ನಾವು ಮಾಡಿದ ಕರ್ಮಗಳ ಫಲ. ದ್ವೇಷ, ಅದು ವ್ಯಕ್ತಿಗೆ ದುಃಖ, ಅಸಹಾಯಕತೆ ಮತ್ತು ತಿರಸ್ಕಾರವನ್ನು ಹೊರತುಪಡಿಸಿ ಏನನ್ನು ನೀಡುವುದಿಲ್ಲ. ಪ್ರೀತಿ, ಇದು ವ್ಯಕ್ತಿಯನ್ನು ಸಹಿಷ್ಣುತೆ, ಸಂಯಮ ಮತ್ತು ಎಲ್ಲ ಜೀವಿಗಳೊಂದಿಗೆ ಜೀವನ ನಡೆಸಲು ಪ್ರೇರೇಪಿಸುತ್ತದೆ. ಪಾಪ, ಪುಣ್ಯ ಏನು ಅಂತ ಗೊತ್ತಿಲ್ಲ. ಗೊತ್ತಿರುವುದೇನೆಂದರೆ ಯಾರ ಮನಸ್ಸನ್ನು ನೋಯಿಸುವ ಯಾವುದೇ ಕೃತ್ಯವು ಪಾಪ, ಮತ್ತು ಒಬ್ಬರ ಮುಖವನ್ನು ನೋಡಿ ನಗುವುದು ಪುಣ್ಯ. ಎರವಲು ಪಡೆದ ಧ್ಯಾನವು ಸತ್ಯವನ್ನು ಪಡೆಯಲು ಯಾವುದೇ ಪ್ರಯೋಜನವಿಲ್ಲ. ಅದುವೇ ಆಧ್ಯಾತ್ಮಿಕ ಅಭ್ಯಾಸ. ಕುದಿಯುವ ನೀರಿನಲ್ಲಿ ನೆರಳು ಹೇಗೆ ಕಾಣಿಸುವುದಿಲ್ಲವೋ ಅದೇ ರೀತಿ ತೊಂದರೆಗೊಳಗಾದ ಮನಸ್ಸಿನಲ್ಲಿ ಪರಿಹಾರಗಳು ಗೋಚರಿಸುವುದಿಲ್ಲ. ಶಾಂತವಾಗಿ ನೋಡಿ ಮತ್ತು ನೀವು ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುತ್ತೀರಿ. ನೀವು ನಿಮ್ಮ ಸ್ವಂತ ಖಾತೆಯನ್ನು ಇತಿಹಾಸಪಡಿಸುತ್ತೀರಿ, ಆದರೆ ದೇವರು ನಿಮ್ಮ ಪ್ರಕಾರ ಖಾತೆಗಳನ್ನು ಇತಿಹಾಸಪಡಿಸುತ್ತಾನೆ. ನೀವು ಜನರನ್ನು ಭೇಟಿಯಾಗಲು ಯಾವಾಗಲೂ ಒಂದು ಕಾರಣವಿರುತ್ತದೆ. ಒಂದು, ಅವರು ನಿಮ್ಮ ಜೀವನವನ್ನು ಬದಲಾಯಿಸುವ ಅಗತ್ಯವಿದೆ, ಅಥವಾ ಅವರ ಜೀವನವನ್ನು ಬದಲಾಯಿಸುವವರು ನೀವೇ. ನರಳುವವನು ಮುಂದೆ ಸಂತೋಷವಾಗಬಹುದು, ಆದರೆ ದುಃಖವನ್ನು ನೀಡುವವನು ಎಂದಿಗೂ ಸಂತೋಷವಾಗಿರಲು ಸಾಧ್ಯವಿಲ್ಲ. ನೀವು ಸಾಧಿಸಲು ಬಯಸುವ ಸಂತೋಷವೇ ಸ್ವರ್ಗ. ನರಕವು ನರಳುತ್ತಿದೆ, ಆದ್ದರಿಂದ ನೀವು ತಪ್ಪಿಸಿಕೊಳ್ಳಲು ಬಯಸುತ್ತೀರಿ. ಎರಡು ಭವಿಷ್ಯ, ಇಬ್ಬರು ಆಸೆಯಲ್ಲಿದ್ದರೆ ಇವೆರಡು ಮನಸ್ಸಿನ ಬಲೆಗಳು. ನೀವು ಎರಡನ್ನು ತೊರೆದಾಗ ನೀವು ಏನು ಬಯಸುತ್ತೀರೋ ಅದನ್ನು ನಿರ್ವಹಣ ಎಂದು ಕರೆಯಿರಿ. ನಾವು ಹುಟ್ಟಿದ ದೇಹಕ್ಕೆ ನಾವು ಜವಾಬ್ದಾರರಲ್ಲ, ಆದರೆ ನಾವು ನಿರ್ಗಮಿಸುವ ಪಾತ್ರ ಮತ್ತು ಪಾತ್ರಕ್ಕೆ ನಾವೇ ಸಂಪೂರ್ಣ ಜವಾಬ್ದಾರರಾಗಿರುತ್ತೇವೆ. ಯಾವುದೇ ಕುಲದಲ್ಲಿ ಅಥವಾ ಜಾತಿಯಲ್ಲಿ ಹುಟ್ಟಿ ಯಾರೂ ಶ್ರೇಷ್ಠರಾಗುವುದಿಲ್ಲ. ಮನುಷ್ಯ ತನ್ನ ಕಾರ್ಯಗಳಿಂದ ಮತ್ತು ಒಳ್ಳೆಯ ಗುಣದಿಂದ ಶ್ರೇಷ್ಠನಾಗುತ್ತಾನೆ. ನಿಮ್ಮ ಜೀವನ ಎಷ್ಟು ದೀರ್ಘವಾಗಿದೆ ಎಂಬುದು ಮುಖ್ಯವಲ್ಲ, ನೀವು ಅದನ್ನು ಹೇಗೆ ಬದುಕುತ್ತೀರಿ ಎಂಬುದು ಮುಖ್ಯ. ದುಃಖ ಮತ್ತು ಚಿಂತೆಯೊಂದಿಗೆ ಅಥವಾ ಸಂತೋಷ ಮತ್ತು ಸಂತೋಷದಿಂದ ಬುದ್ಧ ಜ್ಞಾನ. ಸ್ವಯಂ ಇದರ ಪ್ರಕಾರ ಬದುಕುವವನು ಸುಖವಾಗಿ ಬಾಳುತ್ತಾನೆ. ತನ್ನ ವಿರುದ್ಧವಾಗಿ ಬದುಕುವವನು ದುಃಖದಲ್ಲಿ ಜೀವಿಸುವವನು. ಇದನ್ನು ದುಃಖದ ವಾಕ್ಯವೆಂದು ಪರಿಗಣಿಸಿ. ಜೀವನದಲ್ಲಿ ದುಃಖವಿದ್ದರೆ ನೀವು ನಿಮ್ಮ ಸ್ವಭಾವಕ್ಕೆ ವಿರುದ್ಧವಾಗಿ ಬದುಕುತ್ತೀರಿ ಎಂದು ತಿಳಿಯಿರಿ. ದುಃಖವು ಕೇವಲ ಒಂದು ಸೂಚಕವಾಗಿದೆ. ಇತರರಿಗೆ ಬದುಕುವ ವ್ಯಕ್ತಿಯು ಎಂದಿಗೂ ನಿರಾಶೆಗೊಳ್ಳುವುದಿಲ್ಲ
ಮತ್ತು ತೊಂದರೆಗೊಳಗಾಗುವುದಿಲ್ಲ. ಒಳ್ಳೆಯದನ್ನು ಮಾಡಲು ನಿಮ್ಮ ಹೃದಯವನ್ನು ಹೊಂದಿಸಿ ಅದನ್ನು ಮತ್ತೆ ಮತ್ತೆ ಮಾಡಿ ಮತ್ತು ನೀವು ಸಂತೋಷದಿಂದ ತುಂಬಿರುತ್ತೀರಿ. ನಿಮ್ಮ ಶಿಕ್ಷಣದಲ್ಲಿ ಮೂಢನಂಬಿಕೆಯು ಪ್ರಾಬಲ್ಯ ಹೊಂದಿದಾಗ ನೀವು ಮಾನಸಿಕ ಗುಲಾಮರಾಗಿದ್ದೀರಿ ಎಂದು ಅರ್ಥ ಮಾಡಿಕೊಳ್ಳಿ. ಯಾರು ಏನೇ ಹೇಳಿದರೂ ಸುಮ್ಮನೆ ಶಾಂತವಾಗಿರಲಿ, ಏಕೆಂದರೆ ಬಿಸಿಲು ಎಷ್ಟೇ ಪ್ರಬಲವಾಗಿದ್ದರೂ ಸಾಗರ ಬತ್ತುವುದಿಲ್ಲ. ಅಗತ್ಯವಿದ್ದಾಗ ಮಾತ್ರ ಮಾತನಾಡುವವನು ಮೂರ್ಖನಲ್ಲ, ಆದರೆ ಅತ್ಯಂತ ಬುದ್ಧಿವಂತ. ಬುದ್ಧಿವಂತರು ಅನಗತ್ಯವಾಗಿ ಹೆಚ್ಚು ಮಾತನಾಡಲು ಇಷ್ಟಪಡುವುದಿಲ್ಲ. ಕಡಿಮೆ ಮಾತನಾಡಿ ಮತ್ತು ಅಗತ್ಯವಿರುವಷ್ಟು ಮಾತ್ರ ಮಾತನಾಡಿ. ಅನವಶ್ಯಕವಾಗಿ ಜಗತ್ತನ್ನು ತ್ಯಜಿಸುವುದರಿಂದ ಏನೂ ಸಿಗುವುದಿಲ್ಲ. ಕಾರಣ ಏನೇ ಇರಲಿ, ಏನೇ ಆಗಲಿ ಕೆರಳಬೇಡ, ಕೋಪಗೊಳ್ಳಬೇಡ, ಜೋರಾಗಿ ಮಾತನಾಡಬೇಡ. ನಿಮ್ಮ ಮನಸ್ಸನ್ನು ಶಾಂತವಾಗಿರಿಸಿಕೊಳ್ಳಿ ಮತ್ತು ಯೋಚಿಸಿ, ನಂತರ ನಿರ್ಧರಿಸಿ. ಶಬ್ದವು ಧ್ವನಿಯಿಂದ ಮಾಯವಾಗುವುದಿಲ್ಲ, ಆದರೆ ಮೌನದಿಂದ ನೀವು ಮಾತ್ರ ತೊಂದರೆಯಲ್ಲಿರುತ್ತೀರಿ, ನೀವು ಮಾತ್ರ ದುಃಖಿಯಾಗಿರುತ್ತೀರಿ. ಮನಸ್ಸನ್ನು ಶಾಂತವಾಗಿಟ್ಟುಕೊಂಡರೆ ಸುಖವು ಸಿಗುತ್ತದೆ. ದೈವಿಕ ಯಾರ ಭವಿಷ್ಯವನ್ನು ಬರೆಯುವುದಿಲ್ಲ. ಜೀವನದ ಪ್ರತಿ ಹೆಜ್ಜೆಯಲ್ಲೂ ನಮ್ಮ ಆಲೋಚನೆ, ನಮ್ಮ ನಡವಳಿಕೆ ಮತ್ತು ನಮ್ಮ ಕಾರ್ಯಗಳು ನಮ್ಮ ಭವಿಷ್ಯವನ್ನು ಬರೆಯುತ್ತವೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.